ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಈ ಏರ್ಪೋರ್ಟಿಗೂ ಅಷ್ಟೇ ಎಷ್ಟು ಗಾಡಿ ಇದೆ ನೋಡಿ ಗೈಸ್. ಕ್ಯೂ ಅಲ್ಲಿ ಫ್ಲೈಟ್ ಹತ್ತೋರು ಮಾತ್ರ ಹೋಗೋಕ್ಕಾಗೋದು. ಆದ್ರೆ 150 ಜನ ಅದ್ರಲ್ಲಿ ಸತ್ತೋದ್ರು. ನನಗೆ ಈ ಸಮುದ್ರ ನೋಡುವಾಗ ಒಂದು ಸಾಂಗ್ ಒಂದು ಡೈಲಾಗ್ ಎರಡು ನೆನಪಾಗ್ತದೆ. ಸೊ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ 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 ಟು ಅ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೆಂಗಿದ್ರೆ ನಾನಂತೂ ಬಿಂದಾಸ್ ಆಗಿದ್ದೀನಿ. ನಮ್ಮ ಮಂಗಳೂರಲ್ಲಿ ಇದು ಡೇ 3. ಸೊ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡುವ. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೋಡಿ ಇವತ್ತಿನ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ಕಾರ್ನೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದೀವಿ ಹೊರಡೋಕ್ಕೆ. ಇವತ್ತಿನ ಸುತ್ತಕ್ಕೆ ಹೋಗುವ, ಬನ್ನಿ ಸ್ಟಾರ್ಟ್ ದ ವ್ಲಾಗ್ ಗೈಸ್. ಇವಾಗ ನಾವು ಫಸ್ಟು ಸೀದಾ ಬೀಚಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಅಲ್ಲಿಗೆ ಹೋಗಿ ಬರುವ. ನಮ್ಮ ಮಾಮ ಸಹ ಬರ್ತಾರೆ. ಮಾಮ ಹಾಯ್. ಸೊ ಸಂಜೆನೂ ಇದರಲ್ಲಿ ಬರ್ತಾ ಇಲ್ಲ, ಬಿಕಾಸ್ ಜಿಮ್ಮಿಗೆಲ್ಲ ಹೋಗ್ತಾನೆ, ಸ್ವಲ್ಪ ಅವನಿಗೆ ಕಾಲು ನೋವಿದೆ. ಸೊ ನಾನು ಮತ್ತು ಮಾಮ ಇಬ್ಬರೇ ಹೋಗ್ತಿರೋದು. ಈಗ ಸೀದಾ ಬೀಚ್ ಕಡೆ ಹೋಗುವ. ಮಂಗಳೂರಿಗೆ ಬಂದು ಬೀಚಿಗೆ ಹೋಗಿಲ್ಲ ಅಂದರೆ ಆಗಲ್ಲ. ಲೆಟ್ಸ್ ಗೋ ಗೈಸ್. ಗೈಸ್ ಆ್ಯಂಡ್ ಇನ್ನೊಂದೆಂತ ಗೊತ್ತಾ, ನಮ್ಮ ಮಾಮನಿಗೆ ರೀಲ್ಸ್ ಮತ್ತು ವ್ಲಾಗ್ಸಲ್ಲೆಲ್ಲ ಹೆವಿ ಇಂಟ್ರೆಸ್ಟ್ ಇದೆ ಮಾಡೋದಾದರೆ. ಅಲ್ಲ ಮಾಮ? ಆ್ಯಂಡ್ ಇವತ್ತು ಸಹ ನಾವು ಒಂದು ಕಾಮಿಡಿ ರೀಲ್ ಮಾಡಿದ್ದೀವಿ. ನಿನ್ನೆ ಕೂಡ ಅವ್ರ ಜೊತೆ ಒಂದು ಮಾಡಿದೆ, ಒಂದು ಚಡ್ಡಿಯ ಕಥೆ ಅಂತ ಹೇಳ್ಬಿಟ್ಟು ಒಂದು ಕಾಮಿಡಿ ರೀಲ್ ಮಾಡಿದ್ದೀನಿ. ಅದನ್ನು ಪೋಸ್ಟ್ ಮಾಡಿದ್ದೀನಿ, ಅದು ನೀವು ನೋಡಿರ್ತೀರಾ. ಆ್ಯಂಡ್ ಇವತ್ತು ಕೂಡ ಒಂದು ಕಾಮಿಡಿ ಮಾಡಿದ್ದೀನಿ, ಅದು ಈವ್ನಿಂಗ್ ಪೋಸ್ಟ್ ಆಗುತ್ತೆ. ಅದು ಫಸ್ಟ್ ಪೋಸ್ಟ್ ಆಗುತ್ತೆ, ಆಮೇಲೆ ಇದು ಪೋಸ್ಟ್ ಮಾಡೋದು. ಸೊ ಹಂಗೆ ಈ ಕಡೆ ಬಂದಮೇಲೆ ಇವ್ರ ಜೊತೆ ಸಹ ಅವ್ರಿಗೂ ರೀಲ್ ಮಾಡ್ದಂಗೆ ಆಯಿತು, ನನಗೂ ಕಂಟೆಂಟ್ ಸಿಗ್ದಂಗೆ ಆಯಿತು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಇದೆ. ಈಚೆ ಕಡೆ ಫ್ರಂಟಲ್ಲಿ ಕಾಣುತ್ತಲ್ಲ ನೋಡಿ, ನೀಟಾಗಿ ಕಾಣುತ್ತೆ. ಇಲ್ಲಿ ಫುಲ್ಲು ಬ್ರಿಡ್ಜ್ ಇರೋದು. ಈ ಕಡೆ ನೋಡಿ ಗೈಸ್, ಇಲ್ಲಿ ನೋಡಿ ಅಲ್ಲೆಲ್ಲ ಬೋಟ್ ನಿಂತಿದೆ ಅಲ್ಲಿ ದೂರದಲ್ಲಿ. ಈ ಕಡೆ ಎಂತ ಬಂದರ್ ಹಾರ್ಬರ್ ಎಲ್ಲ ಈ ಕಡೆ ಎಲ್ಲ ಹಾರ್ಬರ್ ಎಲ್ಲ ಈ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಈಚೆ ಸೈಡ್ ಇರೋದಂತೆ ಗೈಸ್. ಕಾಣ್ಬೋದು ಈ ಕಡೆ ಕಬ್ಬಿಣ ಫ್ಯಾಕ್ಟ್ರಿ, ಆ ಕಡೆ ಅಲ್ಲಿ ಎಂಸೆಟ್ ಫ್ಯಾಕ್ಟ್ರಿ, ಈ ಕಡೆ ಹಾರ್ಬರ್ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಹಡಗು ಎಲ್ಲ ಬಂದು ನಿಲ್ಲುವಂತ ಸ್ಥಳ ಇದು. ಗೈಸ್ ನೋಡಿ, ಅದೆಲ್ಲ ಸ್ಪಾಟ್ಗಳು ಈಚೆ ಅಂತೆ. ಬನ್ನಿ, ಇಲ್ಲೇ ಕಾಣ್ಬೋದು ಈಗ ಫ್ರಂಟ್ ಅಲ್ಲಿ ಹಾರ್ಬರ್ ಎಂಟ್ರೆನ್ಸ್ ಗೈಸ್. ಇದಂತೆ ಹಾರ್ಬರ್ದು ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ಮರಗಳ ಅಡ್ಡ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಅದ್ರ ಒಳಗಡೆ ದೊಡ್ಡ ದೊಡ್ಡ ಸಿಪ್ ಇದೆ, ಶಿಪ್ಗಳು ಈ ಕಡೆ ಎಲ್ಲ. ಅದ್ರ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಸಿಪ್ಗಳೆಲ್ಲ ಇದೆ ಒಳಗಡೆ. ಎಂಸೆಟ್ ಫ್ಯಾಕ್ಟ್ರಿ ಇದು ಆಚೆ. ಎಂಸೆಟ್ ಫ್ಯಾಕ್ಟ್ರಿ ಗೊಬ್ಬರದ್ದು. ಗೊಬ್ಬರದ ಫ್ಯಾಕ್ಟ್ರಿ ನೋಡಿ, ಇಲ್ಲಿ ಕಾಣ್ತದಲ್ಲ ಹಾರ್ಬರ್. ಈ ಕಡೆ ನೋಡಿ ಗೈಸ್. ಈಗ ಒಂದು 5 ನಿಮಿಷದಲ್ಲಿ ಬೀಚ್ ನೋಡ್ತೇವೆ. ಇಲ್ಲಿಂದನೇ ಒಂದು 5 ನಿಮಿಷ ಅಷ್ಟೇ ಇರೋದು. ಆ್ಯಂಡ್ ಈ ಕಡೆ ಇದು ಸ್ವಲ್ಪ ಮರಗಳ ಅಡ್ಡ ಇದೆ, ಕ್ಲಿಯರಾಗಿ ಕಾಣ್ತಿಲ್ಲ ಕ್ಯಾಮ್ರಾದಲ್ಲಿ. ತಲುಪಕ್ಕಾಯ್ತು ಗೈಸ್ ಬೀಚ್. ಆ ಕಡೆ ಒಳ್ಳೆ ಮರಗಳಿದೆ. ಗೈಸ್ ಜಸ್ಟ್ ರೀಚ್ ಆದ್ವಿ ಪಣಂಬೂರ್ ಬೀಚಿಗೆ. ಇವತ್ತು ಸಂಡೇ ಬೇರೆ, ಒಳ್ಳೆ ರಶ್ ಇದೆ ಕಾಣುತ್ತೆ. ಇಲ್ಲಿ ಇದೇ ಕಾಣುತ್ತೆ ಅಲ್ಲ, ಇಲ್ಲಿ ಗಾಡಿ ನೋಡಿದ್ರೆ ಗೊತ್ತಾಗ್ತುಂಟು ಇರೋದೇ ರಶ್ ಇವತ್ತು ಅಂತ. ಪಾರ್ಕಿಂಗ್ ಆ ಕಡೆ ಸೈಡ್ ಕಾಣುತ್ತೆ. ಇದಿನ್ನು ಎಂಟ್ರೆನ್ಸ್ ಅಲ್ಲಿದ. ಆಚೆ ಕಡೆ ಮುಂದೆ ಗಾಡಿ ತೊಗೊಂಡು ಹೋಗೋಕ್ಕಾಗಲ್ಲ, ಈ ಚೆಲ್ಲಲ್ಲಿ ಟರ್ನಿಂಗ್ ಮಾಡ್ತಾ ಇದ್ದಾರೆ. ಪಕ್ಕ ರಶ್ ಇವತ್ತು ಫುಲ್. ಪಕ್ಕದಲ್ಲಿ ಒಂದು BMW ಕಾರ್ ಇದೆ ನೋಡಿ ಗೈಸ್. ಓಕೆ ಗೈಸ್, ಗಾಡಿನ ನಾವು ಇಲ್ಲಿ ಈ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ಸೀದಾ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಗಾಡಿಗಳು ಹೆವಿ ಬರ್ತಾ ಇದೆ ನೋಡಿ. ಲೆಟ್ಸ್ ಗೋ. ರಶ್ ಹೆವಿ ಜನ ಇದ್ದಾರೆ ಇಲ್ಲಿ. ಒಂದಾದ್ಮೇಲೆ ಒಂದು ಗಾಡಿಗಳು ಬರ್ತಾ ಇದೆ. ಸಂಡೇ ಅಲ್ವಾ, ಬೇರೆ ಬೇರೆ ಕಡೆಯಿಂದ ಒಳ್ಳೆ ಜನ. ನಾನು ಈ ಬೀಚಿಗೆ ಲಾಸ್ಟ್ ಟೈಮ್ ಯಾವಾಗ ಗೊತ್ತಾ, ನಾನು ಸ್ಕೂಲ್ 10th ಟ್ರಿಪ್ ಬಂದಿದ್ದೆ. ಅದೇ ಯಾವತ್ತು ಸಿಟಿ ಸೆಂಟ್ರಿಗೂ ಬಂದಿದ್ದೆ ಅಂತ ಹೇಳಿದ್ದಲ್ಲ, ಅದೇ ಟೈಮಲ್ಲಿ ಬಂದಿದ್ದು. ಅದೇ ಲಾಸ್ಟ್. ಅದಾದ್ಮೇಲೆ ಇವತ್ತೇ ಬರ್ತಾ ಇರೋದು ಗೈಸ್. ಕಾರ್ ಹತ್ರ ಪುನಃ ಹೋಗ್ತಾ ಇದ್ದೀನಿ. ನನಗೆ ಸ್ಪೆಕ್ಸ್ ಬೇಕಿತ್ತು, ಅಂದರೆ ಕೂಲಿಂಗ್ ಗ್ಲಾಸ್ ಬೇಕಿತ್ತು, ಅದು ಮರ್ತೋಯ್ತು. ಆ್ಯಂಡ್ ಮಾಮನ ಜೊತೆ ಕೀಸ್ಕೊಂಡು ಪುನಃ ಬಂದೆ. ಮಾಮ ಆ ಕಡೆನೇ ಇದ್ದಾರೆ. ಲೆಟ್ಸ್ ಗೋ ಗೈಸ್. ಬಂತು ನೋಡಿ ಕಾರ್ ಹತ್ರ. ಸ್ಪೆಕ್ಸ್ ಒಂದು ಇಲ್ಲಿದೆ. ಗೈಸ್ ಇವಾಗ ನೋಡಿ ಕಾಣಿಸ್ತಾ ಇದೆ ಪಣಂಬೂರ್ ಬೀಚ್ ಅಂತ. ಎಂಟ್ರಿ ಆಗಲ್ಲ, ಕಾರ್ ಒಳಗೆ ಕಂಡಿಲ್ಲ. ಬನ್ನಿ ಸೀದಾ ಒಳಗಡೆ ಹೋಗೋಣ. ಫ್ರಂಟಲ್ಲಿ ಬೀಚ್ ಇರೋದು. ಫ್ರಂಟಿಂದ ಜನ ಬರ್ತಾ ಇದ್ದಾರೆ. ಇಲ್ಲಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಕತ್ಲಿದೆಯಾ ಅಂತ. ಸ್ವಲ್ಪ ಫ್ರಂಟಿಗೆ ಹೋದರೆ ಇನ್ನೂ ನೀಟಾಗಿ ಕಾಣುತ್ತೆ. ಗಾಯ್ಸ್ ನೋಡಿ, ಬೀಚ್ ಹತ್ರ ಬಂದು ವಾಟರ್ ಲೆವೆಲ್ ತುಂಬ ಇದೆ ಕಾಣ್ತದೆ. ಇಲ್ಲಿ ಹಗ್ಗ ಎಲ್ಲ ಕಟ್ಬಿಟ್ಟಿದ್ದಾರೆ ನೋಡಿ. ಕ್ಲಿಯರಾಗಿ ಕಾಣಿಸ್ತಾ ಇಲ್ವಾ? ಈ ಬಿಸಿಲಿಗೆ ಒಂಥರ ಶೇಡ್ ಹೊಡಿಯುತ್ತಾ ಅಂತ ಮುಖಕ್ಕೆ. ವಾಟರ್ ಲೆವೆಲ್ ಮಾತ್ರ ಹೆವಿ ಇದೆ ಗೈಸ್. ಯಾರು ಇಳಿತಾ ಇಲ್ಲ, ವಾಟರ್ ಲೆವೆಲ್ ಜಾಸ್ತಿ ಇದೆ ಅದಕ್ಕೆ ನೋಡಿ ಗೈಸ್. ಒಳ್ಳೆ ಮಳೆ ಟೈಮ್ ಅಲ್ಲ, ಇಲ್ಲಿ ಮಳೆ ಇಲ್ಲ, ಆದರೂ ವಾಟರ್ ಲೆವೆಲ್ ಹೆಂಗಿದೆ ನೋಡಿ ಬೀಚಲ್ಲಿ. ಹೌದಾ, ಯಾರು ಇಳಿತಿಲ್ಲ. ಸೈಡಲ್ಲೇ ಇದ್ದಾರೆ ಎಲ್ಲ ಜನ ಮಾತ್ರ ಇದ್ದಾರೆ. ಬೀಚಿದ ವ್ಯೂ ನೋಡಿ. ಆಫ್ಟರ್ ತುಂಬ ಟೈಮ್ ಆದಮೇಲೆ ಬೀಚಿಗೆ ಬಂದಿರೋದು ಗೈಸ್. ಇಳಿಯೋಕ್ಕಂತೂ ಆಗಲ್ಲ ಗಾಯ್ಸ್, ಸುಮ್ಮನೆ ಹಂಗೆ ವ್ಯೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಆದರೂ ಈ ರೋಪ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಆದರೂ ಸ್ವಲ್ಪ ಅಲ್ಲಿ ಗಂಟೆ ಹೋಗ್ತೀವಿ, ಬಿಕಾಸ್ ಸುಮಾರು ಜನ ನಿಂತಿದ್ದಾರಲ್ಲ.
ಈಚೆ ಬೀಚಿಗೆಲ್ಲ ಬರೋರು ನೋಡ್ಕೊಂಡ್ ಬನ್ನಿ, ವಾಟರ್ ಲೆವೆಲ್ ಜಾಸ್ತಿ ಇದೆ. ಇಳಿಯಕ್ಕೆ ಬಿಡಲ್ಲ, ಆದರೂ ಇಳಿಯೋಕ್ಕೆಲ್ಲ ಹೋಗಬೇಡಿ. ನೀರಲ್ಲಿ ತಮಾಷೆ ಇಲ್ಲ ಗೈಸ್. ಏನಾರ ಆದರೆ ನೋಡಿ ಎಲ್ಲ ಇಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ ಇದ್ರದ್ದು ಈಗ ಏನು ಇಲ್ಲಿ ನಿಂತಿದ್ದಾರೆ, ಇಲ್ಲಿ ನಿಲ್ತಿತ್ತಿಲ್ಲಂತೆ, ಸ್ವಲ್ಪ ಮುಂದ್ಗಡೆ ಇನ್ನೂ ಮುಂದ್ಗಡೆ ಇತ್ತು ನಿಲ್ಲೋ ಜಾಗ. ಬಟ್ ಈ ನೀರ್ದು ಲೆವೆಲ್ ಜಾಸ್ತಿ ಆಗಿಬಿಟ್ಟು ಬಂದು ಇಲ್ಲಿ ನಿಲ್ಸಿದ್ದಾರೆ ಎಲ್ಲರನ್ನ. ಇಲ್ಲಾಂದರೆ ಇನ್ನೂ ಸುಮಾರು ಮುಂದೆ ಜಾಗ ಇತ್ತಂತೆ. ಇಲ್ಲಿ ಗಂಟ ಬಂದಿದೆ ನೋಡಿ ಗಾಯ್ಸ್. ನನಗೆ ಈ ಸಮುದ್ರ ನೋಡುವಾಗ ಒಂದು ಸಾಂಗ್, ಒಂದು ಡೈಲಾಗ್ ಎರಡು ನೆನಪಾಗ್ತುಂಟು. ಸಾಂಗ್ ಅಲ್ಲ, ಒಂದು ಡೈಲಾಗ್. ಯಾವ್ದು ಗೊತ್ತಾ? ಸಮುದ್ರ ಎಷ್ಟು ಆಳ ಇದೆ, ಏನು ಆಳ ತಿಳಿದೇನೆ ಆಳೋದಕ್ಕೆ ಸಾಧ್ಯ ಇಲ್ಲ, ಇಳಿದಾಡದೆ ಬಿಡೋಣ. ನಿಜವಾಗ್ಲೂ ಮಾತ್ರ ವಾಟರ್ ಲೆವೆಲ್ ಹೆವಿ ತುಂಬ ಇದೆ ಗಾಯ್ಸ್. ಅಲೆಗಳೆಲ್ಲ ಈ ಸೈಡಲ್ಲಿ ಅಲ್ಲ ಇಷ್ಟು ಬರ್ತೈತಿಲ್ಲ ಸೈಡಲ್ಲಿ. ಈಗ ಎಂತ ಹೇಳಿದ್ರೆ ಅಲ್ಲಿಗಿತ್ತು. ಈಗ ಮಳೆಗಾಲದಲ್ಲಿ ಈಗ ಬಂದು ಇಲ್ಲಿಗೆ ಬಿಟ್ಟಿದೆ. ಇನ್ನು ಅದಕ್ಕೆ ಜನರುಗಳನ್ನು ಹಿಡೀಲಿಕ್ಕೆ ಬಿಡ್ತಾ ಇಲ್ಲ. ಹೌದು, ಅದೇ ಡೇಂಜರ್. ಇನ್ನೂ ಜಾಸ್ತಿ ಮಳೆ ಬರ್ತಾ ಇದು ಬಂದು ಇಲ್ಲಿ ತಲುಪಬಹುದು. ಇಲ್ಲಿ ಗಂಟ ಹತ್ತದೆ ಗೈಸ್. ನೋಡಿ ಇಲ್ಲಿ ಗಂಟ ಆಲ್ರೆಡಿ ಬರ್ತಾ ಇದೆ. ಸೈಡಲ್ಲಿ ಆ್ಯಕ್ಚುಲಿ ಇಷ್ಟ ಅಲ್ಲೇ ಬರೋದಿಲ್ಲ, ಬಟ್ ನೋಡಿ ಅಲ್ಲಿಂದನೇ ಎತ್ತರದಲ್ಲಿ ಬರ್ತಾ ಇದೆ ಗೈಸ್. ಇಲ್ಲಿ ನೋಡಿ ಒಂಟೆ ರೈಡ್, ಆ್ಯಂಡ್ ಇಲ್ಲಿ ಒಂಟೆ ರೈಡ್ 2, ಇಲ್ಲೊಂದು ಸಣ್ಣ ಕುದುರೆ ರೈಡ್ ಇದೆ. ಆ ಕಡೆನೂ ಒಂದು ಒಂಟೆ ಇದೆ, 3 ಒಂಟೆ ಇದೆ. ಅಲ್ಲೊಂದು 1 2, ಆ ಕಡೆ ಒಂದು 3, ಇಲ್ಲೊಂದು ಕುದುರೆ. ಈ ಕಡೆ ಹೋಗೋ ಬನ್ನಿ, ಅಲ್ಲಿ ಸಹ ಒಂದು ಒಂಟೆ ಬರ್ತಾ ಇದೆ, ಇಲ್ಲೊಂದು ಕುದುರೆ. ಇಲ್ಲಿ ಸ್ವಲ್ಪ ಹೊತ್ತಿದ್ದು, ಇಲ್ಲಿಂದ ಇವಾಗ ಹೊರಟು. ಇಲ್ಲಿ ಜಾಸ್ತಿ ಹೊತ್ತಿರೋಕ್ಕಾಗಲ್ಲ, ಬಿಕಾಸ್ ಇಳಿಯಂಗೂ ಇಲ್ಲ ಅಲ್ಲ. ಎಲ್ಲಿಂದ ಇವಾಗ ನಾವು ಬೀಚಿಂದ ಸೀದಾ ಇನ್ನೊಂದು ಪ್ಲೇಸ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಂತ ಬ್ಲಾಗಲ್ಲಿ ಗೊತ್ತಾಗುತ್ತೆ, ಬನ್ನಿ ನೋಡಿ. ಯಾರು ಅರ್ಧದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ, ಫುಲ್ ಬ್ಲಾಗ್ ನೋಡಿ. ಗೈಸ್ ಇವಾಗ ನಾವು ಸೀದಾ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಅಲ್ಲಿ ಒಂದು ಫ್ಲೈಟ್ ಬಿದ್ದಿತ್ತಂತೆ. ಎಷ್ಟು ಟೈಮ್ ಆಯಿತು? ಸಾಧಾರಣ ಒಂದು 7-8 ವರ್ಷ ಆಯಿತು. ಅದ್ರಲ್ಲಿ 150 ಜನ ಅದರಲ್ಲಿ ಸತ್ತೋದ್ರು. ಆಚೆ ಅಲ್ಲ, ಅಲ್ಲಿ ಲ್ಯಾಂಡ್ ಆಗುವಾಗ ಅಲ್ಲಿ ಅವರಿಗೆ ಲ್ಯಾಂಡಿಂಗ್ ಆಗದೆ ಇಲ್ಲಿ ಕೆಳಗಡೆ ಬಿದ್ದಿತ್ತು. ಅಲ್ಲಿ ಎಷ್ಟು 150 ಜನರು ಎಲ್ಲ ಪ್ರಾಣ ಕಳ್ಕೊಂಡು. ಬನ್ನಿ ಸೀದಾ ಇನ್ನು ಸ್ವಲ್ಪ ತುಂಟ ಅಂತ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ವಿಡಿಯೋದಲ್ಲಿ ಕಾಣುತ್ತಾ ಗೊತ್ತಿಲ್ಲ. ಏರ್ಪೋರ್ಟ್ ಲೈಟಾಗಿ ಕಾಣ್ತಾ ಇದೆ ಅಲ್ಲಿ. ಈ ಕಡೆ ನೋಡಿ, ಅಲ್ಲಿ ಮೇಲ್ಗಡೆ. ಗೈಸ್ ಏರ್ಪೋರ್ಟ್ದು ಎಂಟ್ರೆನ್ಸ್ ಬಂತು ನೋಡಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ವಾಗತ. ಸೀದಾ ಮೇಲೆ ಗೈಸ್ ಈ ಕಡೆ ಹೋಗ್ತಾ ಇದ್ದೀವಿ. ರೋಡಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಿದೆ ಗೈಸ್. ಬಟ್ ಕಾಣಿಸ್ತಿಲ್ವಾ ಅಂತ ಜೂಮ್ ಹಾಕಿ ನೋಡ್ತೀನಿ, ಬ್ಲರ್ ಆಗ್ಬೋದು. ಲೈಟಾಗಿ ಒಂದು ಲೈಟ್ ಬರ್ತಾ ಇದೆ ನೋಡಿ, ಅಲ್ಲಿ ಒಂದು ಫ್ಲೈಟ್ ಈಗ ಲ್ಯಾಂಡ್ ಆಗ್ತಿದೆ ಕಾಣುತ್ತೆ. ಈ ಏರ್ಪೋರ್ಟಿಗೂ ಅಷ್ಟೇ ಎಷ್ಟು ಗಾಡಿ ಇದೆ ನೋಡಿ ಗೈಸ್, ಕ್ಯೂ ಅಲ್ಲಿ. ಎಲ್ಲ ಫ್ಲೈಟಿಗೆ ಹೋಗೋರು, ಬಟ್ ನಾವು ಜಸ್ಟ್ ವ್ಯೂ ನೋಡಕ್ಕೆ ಬಂದಿದ್ದು ಏರ್ಪೋರ್ಟ್ದು. ಫ್ರಂಟಲ್ಲಿ ನೋಡಿ ಫುಲ್ ಗಾಡಿಗಳು ಹೋಗ್ತಾ ಇದೆ. ಈ ಕಡೆ ಪಾರ್ಕಿಂಗು ಸುಮಾರು ಆಗೊಂಡು, ಟ್ಯಾಕ್ಸಿಗಳ ಅಂತ. ಗೈಸ್ ಫೈನಲಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ. ಅಲ್ಲಿ ಕಾಣುತ್ತಾ ಗೊತ್ತಿಲ್ಲ ಫ್ಲೈಟ್. ಹತ್ತಿ ಟ್ರೈ ಮಾಡ್ತೀನಿ ವಿಡಿಯೋ ಹಿಡಿಯೋಕ್ಕೆ. ಕಾಣಿಸ್ತಾ ಇದೆಯಾ ಗಾಯ್ಸ್? ನನಗಂತೂ ಕಾಣಿಸ್ತಾ ಇಲ್ಲ ಫ್ಲೈಟ್ ಎಲ್ಲಿಲ್ವಾ ಅಂತ. ಗಾಯ್ಸ್ ಹಂಗೆ ನೋಡಿ, ಇಷ್ಟೇ ಬಿಡೋದು ಕಾಣುತ್ತೆ, ಜಾಸ್ತಿ ಆ ಕಡೆ ಬಿಡಲ್ಲ ಏರ್ಪೋರ್ಟಿಗೆ. ಕಾಣಿಸ್ತಾ ಇದೆಯಲ್ಲ, ಮಸ್ತಾಗಿದೆ ಅಲ್ಲ. ಫ್ಲೈಟ್ ಅಂತೂ ನನಗೆ ಕಾಣಲ್ಲ. ಫ್ಲೈಟಲ್ಲಿ ಹೋಗೋ ಆಸೆ ಇದೆ, ಬಟ್ ಹೋಗೋ ಒಂದು ದಿವಸ ಪುನೀತ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೇಳಿದಾರಲ್ಲ, ಅದ್ರ ಥರ ನಾನೊಂದು ದಿನ ಫ್ಲೈಟಲ್ಲಿ ಹೋಗೇ ಹೋಗ್ತೀನಿ. ಕಾಣಿಸಲ್ಲ ಡೌಟ್ ರಾಜ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ ನೋಡಿ. ಕಾಣಿಸ್ತಿದೆಯಲ್ಲ ಮಸ್ತಾಗಿ. ಇವಾಗ ಹೊರಡೋದೆ, ಜಸ್ಟ್ ಹಂಗೆ ನೋಡೋದಷ್ಟೇ. ಹೋಗೋ ಗೈಸ್ ಫ್ಲೈಟಲ್ಲಿ ಎಲ್ಲರೂ ಒಂದು ದಿವಸ ಹೋಗುವ, ನಾನು ಹೋಗುವ, ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋಗುವ. ಎಲ್ಲ ಡ್ರೀಮ್ ಇದೆ ಗೈಸ್. ಏರ್ಪೋರ್ಟು ಈ ಕಡೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಒಳಗಡೆ ಎಲ್ಲ ಹೋಗೋಕ್ಕಾಗಲ್ವಾ ಅಂತ ಇಷ್ಟೇ. ಇದ್ರ ಒಳಗಡೆ ಮಾತ್ರ ತೋರ್ಸೋಕ್ಕಾಗೋದು, ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಫ್ಲೈಟ್ ಹತ್ತೋರು ಮಾತ್ರ ಹೋಗೋಕ್ಕಾಗೋದು, ಅವ್ರು ಬಿಡೋದಿಲ್ಲ ಹಂಗೆ ಒಳಗಡೆ ನೋಡಿ ಗೈಸ್. ಏರ್ಪೋರ್ಟಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಗೈಸ್, ಇದೇ ಫಸ್ಟು. ಫ್ಲೈಟಲ್ಲಂತೂ ಹೋಗಿಲ್ಲ ಇದುವರೆಗೆ ನೋಡಿ. ಇಷ್ಟೇ, ಈಗ ಸೀದಾ ಎಕ್ಸಿಟ್ ಈಚ್ ಕಡೆಯಿಂದ. ಹೆವಿ ದೊಡ್ಡದಿದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ? ಇಂಟರ್ನ್ಯಾಷನಲ್ ಏರ್ಪೋರ್ಟ್.
ಒಳ್ಳೆ ಸೀನರಿ ಉಂಟು. ಈಚೆ ಕಡೆ ಒಳ್ಳೆ ವ್ಯೂ ಇದೆ ನೋಡಿ ಗೈಸ್, ಕಾಣಿಸ್ತಿದೆಲ್ಲ ನೋಡಿ. ಈಗ ಸೀದಾ ಎಕ್ಸಿಟ್. ಅದು MRP. ಗೈಸ್ ಅಲ್ಲಿ ಫ್ಲೈಟ್ ಕಂಡಿಲ್ಲ, ಈ ಕಡೆ ಸ್ವಲ್ಪ ಕೆಳಗೆ ಬಂದ್ವಿ. ಇಲ್ಲಿಂದೊಂದು ಹತ್ತರಿಂದ ವ್ಯೂ ಕಾಣ್ಬೋದು ಫ್ಲೈಟ್ ಹಾರೋದು. ಸೊ ಫ್ಲೈಟ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸೈಡಲ್ಲಿ ಗಾಡಿ ಸೈಡಿಗೆ ಹಾಕಿದ್ವಿ. ಈಗ ಹಾರ್ಬೋದು ಸ್ವಲ್ಪ ಹೊತ್ತಿಗೆ, ನೋಡುವ. ಹಾರಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ತುಂಬ ಲೇಟ್ ಆದರೂ ಆಗ್ಬಿಡ್ಬೋದು ಅಂತ ನಾವು ಅಲ್ಲಿಂದ ಹೊರಟು ಸೀದಾ ಮನೆ ಕಡೆಗೆ. ಗೈಸ್ ಹಂಗೆ ಒಂದು ಪಾನಿಪುರಿ ತಿನ್ಕೊಂಡು ಹೋಗುವಂತ ಬಂದು ಇಲ್ಲಿಗೆ. ಲೆಟ್ಸ್ ಹ್ಯಾವ್ ಇಟ್ ಆ್ಯಂಡ್ ಲೆಟ್ಸ್ ಗೋ. ಗೈಸ್ ನಾವು ಮನೆಗೆ ಬಂದು, ಬಟ್ ಇವಾಗ ಒಂದು ರೀಲ್ ಶೂಟ್ ಮಾಡೋಕ್ಕಿದೆ. ಅರ್ಜೆಂಟಾಗಿ ಬಟ್ಟೆ ಚೇಂಜ್ ಮಾಡಬೇಕು, ಬಿಕಾಸ್ ಆಗ್ಲೊಂದು ರೀಲ್ ಶೂಟ್ ಮಾಡಿ ಹೋಗಿದೆ, ಅದು ಅರ್ಧದಲ್ಲೇ ನಿಂತಿತ್ತು. ಅದು ಬಾತ್ರೂಮ್ ಒಳಗೆ ಮಾಡೋಕ್ಕಿದೆ. ಬನ್ನಿ ಚೇಂಜ್ ಮಾಡಿ ಇನ್ನು ಮಾಡುವ. ಓಕೆ ಗೈಸ್, ರೀಲ್ ಶೂಟ್ ಎಲ್ಲ ಮುಗೀತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್. ಆ್ಯಂಡ್ ರೀಲ್ ಶೂಟ್ ಕಾಮಿಡಿದೊಂದು ಪೋಸ್ಟ್ ಮಾಡಿದ್ದೀನಿ, ಬೇಗ ಬೇಗ ಹೋಗಿ ನೋಡ್ಕೊಳ್ಳಿ. ಮಸ್ತಾಗಿದೆ ಕಾಮಿಡಿ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮಗೇನಾದರೂ ನಾನು ಇಂಥದ್ದೇ ಕಂಟೆಂಟ್ ಮಾಡಬೇಕು, ಚಾಲೆಂಜ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಏನಾದರೂ ತಲೆಯಲ್ಲಿದ್ದರೆ, ಇಲ್ಲ ಐಡಿಯಾಸ್ ಏನಾದರೂ ಇದ್ದರೆ ಕಮೆಂಟ್ ಹಾಕಿ. ಸೊ ಓಕೆ, ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದರ್ ಟೇಕ್ ಕೇರ್, ಟಾಟಾ, ಬಾಯ್.